ಕಳೆದ 45 ದಿನಗಳ ಹಿಂದೆ ಅದ್ದೂರಿಯಾಗಿ ಮದುವೆಯಾಗಿದ್ದಂತಹ ನವ ವಿವಾಹಿತೆ ಗಾನವಿ 26 ವಯಸ್ಸಿನ ಗಾನವಿ ನೇಣಿಗೆ ಶರಣವಾಗಿರುವಂಥದ್ದು. ಅಂದರೆ ಗಂಡನ ಮನೆಯಲ್ಲಿ ವರದಕ್ಷಿಣೆ ಕಿರುಕುಳ ಆರೋಪದಡಿ ಈಗ ಗಾನವಿಯವರ ಕುಟುಂಬಸ್ಥರು ಆರೋಪವನ್ನು ಮಾಡ್ತಿರುವಂಥದ್ದು. ಅಂದರೆ ಸೂರಜ್ನೊಂದಿಗೆ ಗಾನವಿ ಕಳೆದ 45 ದಿನಗಳ ಹಿಂದೆ ಇದೇ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ಅದ್ದೂರಿಯಾಗಿ ರಿಸೆಪ್ಷನ್ ಕೂಡ ಮಾಡಿಕೊಂಡಿದ್ರು. ಆದರೆ ವರದಕ್ಷಿಣೆ ಕಿರುಕುಳದ ಹಿನ್ನೆಲೆಯಲ್ಲಿ ಗಾನವಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ಸದ್ಯ ಬೆಂಗಳೂರಿನ ಬಿ ಚನ್ನಸಂದ್ರದಲ್ಲಿ ನಡೆದಿರುವಂಥದ್ದು. ಬಿ ಚನ್ನಸಂದ್ರ ನಿವಾಸದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಸದ್ಯ ನಾನೀಗ ಬಿ ಚನ್ನಸಂದ್ರದ ಕೊಲಂಬಿಯಾ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೀನಿ. ಇದೇ ಆಸ್ಪತ್ರೆಯಲ್ಲಿ ಈಗ ಮೃತ ಗಾನವಿಯವರ ಮೃತದೇಹ ಇರುವಂಥದ್ದು ದೃಶ್ಯದಲ್ಲೂ ಕೂಡ ಈಗ ನೀವು ಗಮನಿಸ್ಬೋದು. ಅಂದರೆ ಕಳೆದ 1.5 ತಿಂಗಳ ಹಿಂದೆ 45 ದಿನದ ಹಿಂದೆ ಗ್ರ್ಯಾಂಡಾಗಿ ಮದುವೆಯಾಗಿದ್ದಂತಹ ಸೂರಜ್ನೊಂದಿಗೆ ಮದುವೆಯಾಗಿದ್ದರು 26 ವಯಸ್ಸಿನ ಗಾನವಿ ಎನ್ನುವಂತಹ ಯುವತಿ. ಆದರೆ ಗಂಡನ ಮನೆಯಲ್ಲಿ ಪ್ರತಿದಿನ ಕಾರು ಹಾಗೆ ಒಡವೆ ಹಣಕ್ಕಾಗಿ ಬೇಡಿಕೆಯನ್ನು ಇಡ್ತಾ ಇದ್ದರು ಅಂತ ಹೇಳಿ ಈಗ ಏನು ಮೃತ ಗಾನವಿಯವರ ಕುಟುಂಬಸ್ಥರು ಹೇಳುವಂಥದ್ದು. ವರದಕ್ಷಿಣೆ ಕಿರುಕುಳ ತಾಳಲಾರದೆ ಈಗ ಗಾನವಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಸದ್ಯ ನಿನ್ನೆ ಮಧ್ಯಾಹ್ನ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಅವರನ್ನು ಉಳಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪೋಷಕರು ಈ ಒಂದು ಕೊಲಂಬಿಯಾ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಅದೃಷ್ಟವಶಾತ್ ಗಾನವಿ ಈಗ ಮೃತಪಟ್ಟಿರುವಂಥದ್ದು. ಸದ್ಯ ಗಾನವಿಯವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು. ಸದ್ಯ ಗಾನವಿಯವರ ಕುಟುಂಬಸ್ಥರು ಈಗ ಆಸ್ಪತ್ರೆಯ ಮುಂಭಾಗದಲ್ಲಿದ್ದಾರೆ. ಅವ್ರನ್ನೇ ನಾನು ಮಾತನಾಡಿಸ್ತಾ ಹೋಗ್ತಿದ್ದೀನಿ. ಮದುವೆ ಮಾಡುವಂಥದ್ದು ಅಥವಾ ಮದುವೆ ಆದಮೇಲೆ ಏನಾದರೂ ಗಲಾಟೆಗಳು ಆಗಿತ್ತಾ, ವರದಕ್ಷಿಣೆ ಕಿರುಕುಳನ ಅಥವಾ ಬೇರೆ ಏನಾದರೂ ಸಮಸ್ಯೆಗಳು ಇತ್ತಾ, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತಿದ್ದೀನಿ. ಸರ್, ಗಾನವಿಗೆ ನೀವು ಏನಾಗಬೇಕು? ಸರ್, ನಾನು ಚಿಕ್ಕಪ್ಪ ಆಗಬೇಕು. ಓಕೆ, ಎಷ್ಟು ದಿನಗಳ ಹಿಂದೆ ಮದುವೆ ಮಾಡಿಕೊಟ್ಟಿದ್ರಿ ಗಾನವಿಗೆ? ಯಾರು ಹುಡುಗ, ಬ್ಯಾಕ್ಗ್ರೌಂಡು ಎಲ್ಲ ತಿಳ್ಕೊಂಡಿದ್ರೆ ಏನಾಗಿತ್ತು? ಆತ್ಮಹತ್ಯೆಗೆ ಮುಖ್ಯ ಕಾರಣ ಏನು? ಸರ್, ಆತ್ಮಹತ್ಯೆಗೆ ಮುಖ್ಯ ಕಾರಣ ಅವ್ರ ಪ್ರಚೋದನೆ ಸರ್. ಆ ಮಗು ಈ ಮಟ್ಟಕ್ಕೆ ಡಿಸೈಡ್ ಮಾಡ್ಕೊಂಡಿರೋದ್ರೆ ಅವ್ರು ಮಾಡಿರೋ ಪ್ರಚೋದನೆ ಒಂದು, ಕೊಟ್ಟಿರೋ ಹಿಂಸೆ. 45 ದಿವಸದಿಂದ ಅವಳು ಏನು ಹಿಂಸೆ ಪಟ್ಟಿದ್ದಾಳೆ, ಆ ಹಿಂಸೆನೇ ಇದಕ್ಕೆ ಕಾರಣ. ಯಾವಾಗ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು? ನೀವು ಆಸ್ಪತ್ರೆಗೆ ಯಾವಾಗ ದಾಖಲು ಮಾಡಿದ್ರಿ? ಏನು? ಬುಧವಾರ ಮಧ್ಯಾಹ್ನ ಸರ್. ಬುಧವಾರ ಮಧ್ಯಾಹ್ನ 1:30 ನಾನೇ ಕರ್ಕೊಬಂದಿದ್ದೆ ಹಾಸ್ಪಿಟ್ಲಿಗೆ. ಇಲ್ಲಿ ನಾನೇ ಕರ್ಕೊಬಂದು ಸೇರಿಸಿದ್ದು. ಮಧ್ಯಾಹ್ನ 1:30 ಆಗಿತ್ತು. ಓಕೆ, ಏನು ಓದಿದ್ರು ಅವರು ಗಾನವಿ ಅವರು? ಸೂರಜ್ ಇಷ್ಟಪಟ್ಟು ಮದುವೆ ಆಗಿದ್ದ ಅಥವಾ ಅರೇಂಜ್ ಮ್ಯಾರೇಜ್ ನೀವೇ ನೋಡಿದ್ದು ಹುಡುಗನ ಮದುವೆ ಆದವು ಅಥವಾ ಹೇಗೆ? ಸರ್, ಇದು ಅರೇಂಜ್ ಮ್ಯಾರೇಜು. ಎರಡೂ ಫ್ಯಾಮಿಲಿ ಒಪ್ಕೊಂಡು ಅರೇಂಜ್ ಮ್ಯಾರೇಜ್ ಮಾಡಿದ್ದು. ಇಬ್ಬರು ಡಿಗ್ರಿ ಮಾಡಿದ್ದಾರೆ. ಹುಡುಗನೂ ಡಿಗ್ರಿ ಮಾಡಿದ್ದಾನೆ, ಹುಡುಗಿನೂ ಡಿಗ್ರಿ ಮಾಡಿದ್ದಾಳೆ. ಎಲ್ಲ ಫ್ಯಾಮಿಲಿ ಕಡೆ ಒಪ್ಪಿಗೆ ಮಾಡಿ ಅವ್ರಿಗೇನು ಬೇಕು ನೀಡ್ಸ್ನೆಲ್ಲ ಫುಲ್ಫಿಲ್ ಮಾಡಿ ಮದುವೆ ಮಾಡಿದ್ದು ಸರ್. ಯಾವಾಗ ಪ್ರಾರಂಭ ಆಯಿತು ಈ ವರದಕ್ಷಿಣೆ ಕಿರುಕುಳ ಆಗಿರ್ಬೋದು, ಕಾರು ಒಡವೆ ಡಿಮ್ಯಾಂಡ್ ಇಟ್ಟಿದ್ದು ಯಾವಾಗ ಆ ಮದುವೆ ಆದ ನಂತರದಲ್ಲಿ? ಆದರೆ ಮದುವೆ ಆಗಿದ್ದೆ 45 ದಿನ ಆಯಿತು. ಯಾವಾಗ ಸ್ಟಾರ್ಟ್ ಮಾಡಿದ್ರು ಅವರು ಈ ಥರ ಬೇಕು ಅನ್ನುವಂಥದ್ದನ್ನು? ಸರ್, ಮದುವೆ ಮುಗಿದು ನಾವು ಯಾವತ್ತೂ ನಮ್ಮ ಮಗುನ ಅವ್ರ ಮನೆಗೆ ಕಳಿಸಿದ್ವಿ, ಆ ದಿವಸದಿಂದನೇ ಶುರುವಾಗಿದೆ. ಬಟ್ ಅವಳು ಯಾರ ಹತ್ರನೂ ಹೇಳ್ಕೊಳ್ಳಿಲ್ಲ. ಯಾಕೆ ಹೇಳ್ಕೊಳ್ಳಿಲ್ಲ ಅಂದರೆ ನಾವೆಲ್ಲ ಕೊಡ್ತಿದ್ವಿ ಅವ್ರಿಗೆ, ಏನು ಬೇಕೋ ಕೊಡ್ತಿದ್ವಿ. ಮಗುನ ನಾವು ಅವ್ರು ಕೇಳಿದರೆ ಏನು ಬೇಕಾದ್ರೂ ಕೊಡ್ತಿದ್ವಿ. ನಮ್ಮನ್ನು ಕೇಳಬೇಕಿತ್ತು ಅವರು. ಅವಳನ್ನು ಕೇಳಿದ್ರೆ ಅವಳು ಎಲ್ಲಿಂದ ತಂದು ಕೊಡ್ತಾಳೆ? ಅವಳು ಈಗ ತಂದೆ ಯಾವುದೇ ಹೆಣ್ಮಗು ತಂದೆ ತಾಯಿಗೆ ಹಿಂಸೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಇಷ್ಟೆಲ್ಲ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಮೇಲೆ ಮತ್ತೆ ಇದು ಬೇಕು ಅದು ಬೇಕಂತ ಯಾವ ಮಗು ಬಂದು ಕೇಳುತ್ತೆ ಸರ್ ಮನೇಲಿ? ನಮ್ಮ ಹತ್ರ ಮಾತಾಡ್ಬೋದಿತ್ತು. ಇಲ್ಲ, ನನಗೆ ಈ ಥರದ್ದು ಆಸೆ ಇದೆ, ಈ ಥರದ್ದು ಬೇಕು, ಆಯ್ತು ಏನೋ ಮಾಡ್ಬೋದಿತ್ತು. ಆ ಮಗುಗೆ ಟಾರ್ಚರ್ ಕೊಟ್ಟು ಈ ಥರ ಪ್ರಚೋದನೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋ ಮಟ್ಟಕ್ಕೆ ತಂದಿರೋದು ಅವರೇ ಅಲ್ವಾ? 45 ದಿವಸ ಮಗು ಮನೆಯಲ್ಲೇ ಇತ್ತಲ್ಲ, ಅವ್ರ ಮನೆಯಲ್ಲೇ ಇತ್ತು. ಅವ್ರ ತಾಯಿ ಗಂಡ ಅವರು ಇದರಿಂದನೇ ಈ ಥರ ಆಗಿರೋದು. ಅಂದರೆ ಪ್ರಾಣ ಇತ್ತ? ನೀವು ಹಾಸ್ಪಿಟ್ಲಿಗೆ ಕರ್ಕೊಂಬರ್ಬೇಕಾದ್ರೆ ಜೀವ ಇತ್ತ ಅಥವಾ ಹೇಗಿತ್ತು? ಅವ್ರ ಸ್ಥಿತಿ ಹೇಗಿತ್ತು? ಸರ್, ಅದು ನಾವು ಜೀವ ಇತ್ತು ಅಂತಲೇ ಕರ್ಕೊಬಂದ್ವಿ. ಸೊ ಇಲ್ಲಿ ಹಾಸ್ಪಿಟ್ಲಲ್ಲಿ ಅವ್ರು ಎಷ್ಟು ಆಗುತ್ತೋ ಅಷ್ಟು ಪ್ರಯತ್ನ ಪಟ್ಟರು. ಹಾರ್ಟ್ CPR ಎಲ್ಲ ಮಾಡಿ ಹಾರ್ಟ್ ರಿವೈವ್ ಆಯಿತು. ಬಟ್ ಅದೇ ಕೋಮಾದಲ್ಲಿದ್ಲು ಸರ್ ಅವಳು. ಓಕೆ, ಗಾನವಿಯವರ ಹಸ್ಬೆಂಡು ಸೂರಜ್ ಅವರ ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ? ಇವಾಗ ನಿಮ್ಮ ಹತ್ರ ಏನಾದರೂ ಸಂಪರ್ಕ ಮಾಡಿದಾರಾ, ಮಾತನಾಡಿಸಿದಾರಾ, ಏನು ಹೇಳ್ತಿದ್ದಾರೆ? ಸರ್, ಅವರು ಇವತ್ತಿಗೂ ಏನೂ ಸಂಪರ್ಕ ಮಾಡಿಲ್ಲ. ನಾವೇ ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಬಟ್ ಅವ್ರ ಫೋನ್ಗಳೆಲ್ಲ ಸ್ವಿಚ್ ಆಫ್ ಆಗಿದೆ. ಮನೆ ಹತ್ರನೂ ಕಳಿಸಿದ್ವಿ, ಮನೆ ಹತ್ರನೂ ಯಾರೂ ಇಲ್ಲ. ಅವರು ಯಾರೂ ಬಂದೂ ಇಲ್ಲ ಇಲ್ಲಿಗೆ. ನಾವು 2 ದಿವಸದಿಂದ ನಿದ್ದೆ ಕಟ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಮಗುನ ಉಳಿಸೋ ಪ್ರಯತ್ನದಲ್ಲಿ ನಾವಿದ್ದೀವಿ. ಆ ಕಟ್ಟಸಿ ಕೂಡ ಇಲ್ಲ ಸರ್ ಅವಳಿಗೆ. ಅದು ಒಂದು ಹೆಣ್ಣು, ಅವ್ರ ಅತ್ತೆ. ಆ ಅಮ್ಮನಿಗೆ ಏನಾಗಿದೆ ಅನ್ನೋ ಒಂದು ಸರಿ ಗಂಡನಿಗೆ ಅದರಲ್ಲಿ ತಾಯಿ ಗಂಡನ ತಾಯಿಗಾಗಲಿ
ಏನು ನಡೀತಿದೆ ಅದನ್ನ ತಿಳ್ಕೊಳ್ಳೋ ವಿಷಯನೂ ಇಲ್ಲ. ಅವ್ರು ಇಲ್ಲಿ ಮುಖ ತೋರ್ಸೋಕ್ಕೂ ಅವ್ರಿಗೆ ಮುಖ ಇಲ್ಲ ಅಂದರೆ ಬಂದು ಸೊ ಅವ್ರು ಮಾಡಿದಾರಂತ ತಾನೆ, ಹಿಂಸೆ ಕೊಟ್ಟಿದ್ದಾರಂತ ತಾನೆ, ಮಗಳ ಥರ ಟ್ರೀಟ್ ಮಾಡಿದ್ದೀರ ಬರಬೇಕಿತ್ತು ಅವರಿಲ್ಲಿ. ಓಕೆ, ನೀವು ಪೊಲೀಸ್ ಠಾಣೆಗೆ ದೂರು ಕೊಡುವಂಥದ್ದು ಅಥವಾ ಮಹಿಳಾ ಆಯೋಗಕ್ಕೆ ಭೇಟಿ ನೀಡುವಂಥದ್ದು ಆ ಥರ ಏನಾದರೂ ಮುಂದಾಗಿದ್ದೀರಾ ಅಥವಾ ಈ ಮುಂದಿನ ಕಾನೂನು ಹೋರಾಟ ಯಾವ ರೀತಿಯಾಗಿ ಮಾಡ್ತೀರಿ? ಸರ್, ಈಗ ಆಲ್ರೆಡಿ ಕಂಪ್ಲೇಂಟ್ ಆಗಿದೆ, FIR ಆಗಿದೆ. ಸೊ ಈಗ ಮಹಿಳಾ ಆಯೋಗಕ್ಕೂ ಹೋಗ್ತಿದ್ದಾರೆ ಮಾತಾಡೋಕ್ಕೆ, ಮೇಡಮ್ ನಾಗಲಕ್ಷ್ಮಿ ಅವರ ಹತ್ರ ಹೋಗ್ತಿದ್ದಾರೆ ಮಾತಾಡೋಕ್ಕೆ. ಸೊ ಆ ಕಡೆಯಿಂದನೂ ಏನಾಗುತ್ತೋ ಎಲ್ಲ ಪ್ರಯತ್ನ ಮಾಡ್ತೀವಿ ಸರ್. ಬಿಡೋದಂತೂ ಇಲ್ಲ ಸರ್. ಕಾನೂನು ರೀತಿ ಎಷ್ಟೇ ಏನೇ ಆದ್ರೂ ಅವ್ರನ್ನ ಬಿಡೋ ಮಾತೇ ಇಲ್ಲ ಸರ್. ಅವ್ರಿಗೆ ಶಿಕ್ಷೆ ಆಗಲೇಬೇಕು. ನಾಳೆ ದಿವಸ ಇದನ್ನು ನೋಡಿ ಸಮಾಜದಲ್ಲಿ ಒಂದು 4 ಜನ ತಿದ್ಕೋಬೇಕು ಸರ್. ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ, ಯಾವುದೇ ಹೆಣ್ಣು ಮಗುಗೂ ಆಗಬಾರ್ದು ಸರ್. ಅದು ನಮ್ಮ ಉದ್ದೇಶ. ಈಗ ನಾವು ನಿಮ್ಮ ಹತ್ರ ಮೀಡಿಯಾ ಮುಂದೆ ಬಂದಿರೋ ಉದ್ದೇಶನೇ ಅದು. ನಮಗಾಗಿದೆ ಅನ್ಯಾಯ, ಅದೇ ರೀತಿ ಅನ್ಯಾಯ ಬೇರೆಯವ್ರಿಗೂ ಆಗಬಾರ್ದು. ಇದನ್ನು ಒಂದು ಮಟ್ಟಕ್ಕೆ ತೊಗೊಂಡೋಗ್ಬೇಕು ಸರ್. ಅದೇ ನಮ್ಮ ಉದ್ದೇಶ. ಏನು ಶಿಕ್ಷೆ ಆಗಬೇಕು ಈ ಸಾವಿಗೆ ಕಾರಣ ಆದಂತಹ ಸೂರಜ್ ಅವರು ಅಥವಾ ಸೂರಜ್ ಅವರ ಕುಟುಂಬಸ್ಥರು ಕಾರಣ ಅಂತ ಹೇಳ್ತಿದ್ದೀರಿ. ಏನು ಶಿಕ್ಷೆ ಆಗಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀರಿ ನೀವು? ಸರ್, ಈಗ ನಮಗೆ ಮಗುನ ನಾವು ಕಳ್ಕೊಂಡಿದ್ದೀವಿ. ನಮ್ಮನ್ನು ಕೇಳಿದ್ರೆ ನಾವು ಅವನು ಈ ಭೂಮಿ ಮೇಲೆ ಇರಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಬಟ್ ನಮ್ಮ ಕಾನೂನು ಆ ರೀತಿ ಇಲ್ಲ. ಕಾನೂನು ರೀತಿಯಲ್ಲಿ ಅವ್ರಿಗೆ ಏನು ಆಗಬೇಕೋ, ಯಾವ ಲೆವೆಲ್ವರೆಗೂ ಅವ್ರಿಗೆ ಎಷ್ಟು ಶಿಕ್ಷೆ ಆಗುತ್ತೋ ಅಷ್ಟು ಮಾಡಿದ್ರೆ ನಮ್ಗೆ ಅದು ಒಂದು ಸಮಾಧಾನ ಆಗುತ್ತೆ ಸರ್. ಇದಿಷ್ಟು ಮೃತ ಗಾನವಿ ಅವರ ಕುಟುಂಬಸ್ಥರ ನೋವಿನ ಮಾತುಗಳು ಅಂತಲೇ ಹೇಳ್ಬೋದು. ಕಾನೂನಿನ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ. ಈಗಾಗಲೇ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಗಾನವಿ ಅವರ ಗಂಡ ಸೂರಜ್ ಮತ್ತು ಸೂರಜ್ ಅವರ ಕುಟುಂಬಸ್ಥರು ಫೋನನ್ನು ಸ್ವಿಚ್ ಆಫನ್ನು ಮಾಡ್ಕೊಂಡಿದ್ದಾರೆ, ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಸದ್ಯ ನೀಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್, KMF ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ, KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.